ಸದನದಲ್ಲಿ ಹನಿ ಬಾಂಬ್ ಸ್ಫೋಟ, ಬೆಚ್ಚಿ ಬಿದ್ದ ಕರುನಾಡು. 48 ರಾಜಕಾರಣಿಗಳ ಪೆನ್ ಡ್ರೈವ್ ರೆಡಿ. ದೆಹಲಿ ನಾಯಕರಿಗೂ ಟ್ರ್ಯಾಪ್. ರಾಜಣ್ಣ, ಮುನಿರತ್ನ, ರೇವಣ್ಣ, ಸೂರಜ್ ವಿರುದ್ಧ ಹನಿ ಟ್ರ್ಯಾಪ್. ಡಿಕೆಶಿ ವಿರುದ್ಧ ನೇರ ಆರೋಪ ಮಾಡಿದ ಮುನಿರತ್ನ. ರಾಜಕಾರಣಕ್ಕೆ ಸೆನ್ಸೇಷನಲ್ ಟ್ವಿಸ್ಟ್. ಉನ್ನತ ತನಿಖೆಗೆ ಪರಮೇಶ್ವರ್ ಆದೇಶ. ಅಮಿತ್ ಶಾಗೂ ದೂರು ಕೊಡಲು ಸಚಿವ ರಾಜಣ್ಣ ನಿರ್ಧಾರ. ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಕರ್ನಾಟಕದಲ್ಲಿ ಕಾಸ್ಟ್ಲಿ ಆಯಿತು ವಿದ್ಯುತ್. 3 ವರ್ಷದಲ್ಲಿ 3 ಬಾರಿ ಕರೆಂಟ್ ಶಾಕ್. ದರ ಏರಿಕೆ ಚಾಟಿ ಹಿಡಿದ ಗವರ್ಮೆಂಟ್. ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ. ಖಜಾನೆ ಖಾಲಿ. ಆದರೂ ಶಾಸಕರಿಗೆ ಬಂಪರ್ ಉಡುಗೊರೆ. ಶಾಸಕರು ಸಚಿವರ ವೇತನ 2 ಪಟ್ಟು ಹೆಚ್ಚಳ. ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲಕ್ಕೆ, ಗದ್ದಲಕ್ಕೆ ಕಾರಣ ಆಗಿರೋದು ಹನಿ ಟ್ರ್ಯಾಪ್ ಪ್ರಕರಣ. ನೋಡಿ, ಸಹಕಾರ ಮಂತ್ರಿ, ರಾಜ್ಯದ ಹಿರಿಯ ಮಂತ್ರಿ ಕೆಎನ್ ರಾಜಣ್ಣ ಅವರು ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಒಂದು ಸ್ಫೋಟಕ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಈಗ ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸಿದೆ. ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ. ರಾಜಣ್ಣ, ಮುನಿರತ್ನ, ಎಂಎಲ್ಸಿ ರಾಜೇಂದ್ರ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಮಾಡಿದ್ರು ಅನ್ನೋ ವಿಚಾರ. 48 ರಾಜಕಾರಣಿಗಳ ಸಿಡಿ, ಪೆನ್ ಡ್ರೈವ್ ಸಿದ್ಧ ಆಗಿದೆಯಾ? ಇಂಥದ್ದೊಂದು ವಿಚಾರವನ್ನ ಮಾನ್ಯ ಮಂತ್ರಿಗಳೇ ಹೇಳಿದ್ದಾರೆ, ಸದನದಲ್ಲೇ ಹೇಳಿದ್ದಾರೆ. ಸದನದಲ್ಲೇ ಸೆನ್ಸೇಷನಲ್ ಆರೋಪವನ್ನ ಮಾಡಿದ್ದಾರೆ ಸಹಕಾರ ಮಂತ್ರಿ ರಾಜಣ್ಣ. ರಾಜಣ್ಣ ಆರೋಪಕ್ಕೆ ಧ್ವನಿಗೂಡಿಸಿದ್ದಾರೆ ಬಿಜೆಪಿಯ ಶಾಸಕ ಮುನಿರತ್ನ. ಹೌದು, ನನ್ನ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು. ರಾಜಣ್ಣ, ನನ್ನ ಬಳಿ ದಾಖಲೆ ಇದೆ. ರಾಜಣ್ಣ ಹೇಳ್ತಾರೆ, ನನ್ನ ಬಳಿ ದಾಖಲೆ ಇದೆ, ದೂರು ಕೊಡಲು ಸಿದ್ಧ. 48 ರಾಜಕಾರಣಿಗಳ ಸಿಡಿ, ಪೆನ್ ಡ್ರೈವ್ ಸಿದ್ಧವಾಗಿದೆ ಅಂತೇಳಿ ರಾಜಣ್ಣ ಹಂಗಾದ್ರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. ಸನ್ಮಾನ್ಯ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥದ್ದು ಅದು ವಾಸ್ತವಾಂಶವನ್ನು ತಿಳಿಸುತ್ತಕ್ಕಂಥ ಬೇಡ. ನನ್ನ ಹೆಸರು ಅವರೇ ಹೇಳಿ, ಚರ್ಚೆ ಮಾಡಬೇಡಿ. ಹೇಳಿ 224 ಜನ ಸಂಬಂಧಪಟ್ಟಿದ್ದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಹೇಳಿ. ವಿಷಯ ಸಲುವಾಗಿ ತಮ್ಮ ಆಯ್ತು ಮಾತಾಡ್ಲಿ. ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು. ನೋಡಿ,